ಸೊ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸೊ ಅವರ ಮತ್ತೆ ಎಸ್ ಎಂ ಕೃಷ್ಣ ಅವರ ಒಡನಾಟ ಕೂಡ ತುಂಬಾನೇ ಅಗಾಧವಾಗಿದ್ದು ಬಹುಶಃ ಅವರಿಬ್ಬರಿಗೂ ಒಂದು 10 ವರ್ಷ ಡಿಫರೆನ್ಸ್ ಮಾತ್ರ. ಸೊ ಹಾಗಾಗಿ ರಾಜಕೀಯಕ್ಕೆ ಅವರು ಬಂದಾಗ ಅಥವಾ ಅವರು ಸಿಎಂ ಆಗಿದ್ದಂತಹ ಒಂದು ಕಾಲಾವಧಿಯಲ್ಲಿ ಅವರಿಂದ ನಾನು ಎಷ್ಟು ನೋಡಿ ಕಲ್ತಿದ್ದೀನಿ, ಅವರಿಂದ ಪ್ರಭಾವಿತನಾಗಿದ್ದೀನಿ ಅನ್ನುವಂಥದ್ದನ್ನು ಕೂಡ ಇವತ್ತು ಖರ್ಗೆ ಅವರು ಮಾತನಾಡ್ತಾ ಸ್ವಲ್ಪ ಭಾವುಕ ಕೂಡ ಆದ್ರು. ಮನೆ ಖರ್ಗೆ ಅವರು ಏನು ಹೇಳಿದ್ದಾರೆ ನೋಡೋಣ. ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥದ್ದು ಇದು ಒಂದು ವಾಡಿಕೆ. ನಾನು ಒಂದೇನಂದ್ರೆ ಭಾಳ ದಿವಸ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ನ್ಯಾಚುರಲಿ ಅವ್ರು ಯಾವ ಪಾರ್ಟಿಗೆ ಹೋದರೂ ಅದು ತಪ್ಪೋ ಸರಿನೋ ಅವ್ರಿಗೆ ಗೊತ್ತು. ಬಟ್ ನಮಗೇನು ಅನ್ನಿಸ್ತದೆ ಅಂದರೆ ಭಾಳ ದಿವಸ ಕೆಲಸ ಮಾಡಿ ಒಂದೇ ಪಕ್ಷದಲ್ಲಿದ್ದು ಅನೇಕ ಡೆವಲಪ್ಮೆಂಟ್ಗಳು ಮಾಡಿ ಅನೇಕ ಡೆವಲಪ್ಮೆಂಟ್ಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ. ಒಳ್ಳೆಯದು ಅಂತ ಇದನ್ನು ಬೇರೆದನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇಷ್ಟು. ಸರಿ, ರಾಜ್ಕುಮಾರ್ ಪ್ರಕರಣ ಅನ್ನುವಂಥದ್ದು ನಿಮ್ಮ ಮತ್ತೆ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಮಹತ್ತರವಾದ ಒಂದು ಕಷ್ಟದ ದಿನಗಳು. ಅವತ್ತು ನಿಭಾಯಿಸಿದ್ದೆ. ಎಸ್ ಎಂ ಕೃಷ್ಣ ಅವರ ನಿಧನದಿಂದ ನನಗೆ ಬಹಳ ದೊಡ್ಡ ಒಂದು ಆಘಾತ ಆದಂಗಾಗಿದೆ. ಮತ್ತು ಮಧ್ಯದಲ್ಲಿ ನಾನು ಒಂದು ಸಾರಿ ಅವರು ಹಾಸ್ಪಿಟಲ್ನಲ್ಲಿದ್ದಾಗ ಭೇಟಿಯಾಗಿದ್ದೆ. ಆವಾಗ ಅವರು ಗುಣಮುಖ ಆಗ್ತಾ ಇದ್ದರು ಮತ್ತು ನಾನು ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಆದರೆ ಅವರು ಪ್ರಯತ್ನ ನನಗೆ ಸಫಲ ಆಗಲಿಲ್ಲ. ಮನೆಗೆ ಬಂದೆ. ಆಮೇಲೆ ಅವ್ರನ್ನ ಭೇಟಿ ಮಾಡಬೇಕು ಅಂದಾಗ ತಿರುಗಿ ಹೋದಾಗ ಪುನಃ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿದರು. ಅದಕ್ಕಾಗಿ ಅವರನ್ನು ಇತ್ತೀಚೆಗೆ ಅಂದರೆ ಈಗೊಂದು 3-4 ವರ್ಷದಲ್ಲಿ ಅವರಿಗೆ ನೇರವಾಗಿ ಭೇಟಿ ಆಗ್ತಕ್ಕಂಥದ್ದು ಆಗಲಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ರಾಜಕಾರಣಿ ಮತ್ತು ಭಾಳ ಯಾವುದೇ ಒಂದು ಜನರ ಜೊತೆಯಲ್ಲಿ ಎಂದೂ ದ್ವೇಷವನ್ನು ಇಟ್ಟುಕೊಂಡಂಥ ವ್ಯಕ್ತಿ ಅಲ್ಲ. ತಂದೆ ಆದಂಥ ರಾಜಕಾರಣವನ್ನು ಮಾಡಿಕೊಂಡು ತಂದೆ ಆದಂಥ ಒಂದು ಸ್ಟೈಲ್ನಲ್ಲಿ ಅವರು ಹೋಗ್ತಾಯಿದ್ರು. ನಾನು ಅವ್ರ ಜೊತೆಯಲ್ಲಿ ಮೊದಲನೇ ಸಲ ಮಂತ್ರಿ ಆದಾಗ ನನಗೂ ಕೂಡ ಅವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಭಾಗಕ್ಕೆ ಬೇಕಾದಂಥದ್ದನ್ನು ಸಹಾಯ ಮಾಡ್ತಕ್ಕಂಥದ್ದು ಮಾಡ್ತಿದ್ದರು. ನಾನು ಮಂತ್ರಿ ಜೊತೆಯಲ್ಲಿ ಅವ್ರ ಬರಲಿದ್ದಾಗ ಆ ನಂತರ ಪುನಃ